ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಈ ಸಾಂಬಾರು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ನೋಡೋಣ. ಅದರಲ್ಲಿ ಮೊಳಕೆ ಕಟ್ಟಿದಂತಹ ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಕಾಳನ್ನು ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪೌಡರ್, ಒಣಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಕೂಡ ತೊಗೋಬೋದು, ಕರಿಬೇವು, ಕೊತ್ತಂಬರಿ ಕಾಳು, ಎಣ್ಣೆ, ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಬೇಕು. ಕರಿಬೇವು ಹಾಕಬೇಕು, ಫ್ರೈ ಮಾಡಬೇಕು. ಈಗ ಕೊತ್ತಂಬರಿ ಕಾಳನ್ನ ಹಾಕ್ಕೊತಾ ಇದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಚಕ್ಕೆ, ಲವಂಗ ಮತ್ತು ಗಸಗಸೆನ ಹಾಕ್ತಾಯಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಶುಂಠಿ, ಬೆಳ್ಳುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ತೆಂಗಿನಕಾಯಿ ಏನು ತುರಿದಿಟ್ಕೊಂಡಿದ್ವಲ್ಲ, ಈಗ ಅದನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಮಿಕ್ಸಿ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಜಾರ್ಗೆ ಹಾಕಿದ್ದೀನಿ. ಈಗ ಸ್ಮೂತಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಯಾವುದೇ ತರಕಾರಿಗಿಂತ ಯಾವುದೇ ಕಾಳು ಸಾರು ಆಗಿರ್ಬೋದು, ಕಾಳು ಸಾರು ಮಾಡೋಕ್ಕೆ ಹೆಚ್ಚಾಗಿ ನಾವು ಕುಕ್ಕರ್ ಬಳಸೋದು ತುಂಬ ಒಳ್ಳೆಯದು. ಈಗ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಕಾಳುಗಳು ಬೇಗ ಬೇಯಲ್ವಲ್ಲ, ಈ ಥರ ಕುಕ್ಕರಲ್ಲಿ ಮಾಡಿದರೆ ಬೇಗ ಬೇಯುತ್ತೆ, ಟೈಮು ಸೇವ್ ಆಗುತ್ತೆ. ಅದಕ್ಕೋಸ್ಕರ ಈಗ ತರಕಾರಿಗಳ್ನ ಕಟ್ ಮಾಡಿ ಇಟ್ಕೊಂಡಿದ್ದ ಬದನೆಕಾಯಿ ಆಗಿರ್ಬೋದು, ಕಾಳು, ಆಲೂಗೆಡ್ಡೆ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿ ಹಾಕೊಬೋದು. ಹೀಗೆ ಹಾಕಿದರೆ ಒಂದು ಸ್ವಲ್ಪ ತರಕಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಹಾಕ್ತಾಯಿದ್ದೀನಿ. ವೇಸ್ಟ್ ಮಾಡ್ದಂಗೆ ಆ ಜಾರನ್ನು ಸತಿಗೂ ತೊಳೆದು ಅದ್ರ ನೀರು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕಾ ಸ್ವಲ್ಪ ನೀರು ಕಮ್ಮಿ ಹಾಕಿ, ತೆಳುವಾಗಿ ಬೇಕಾದರೆ ಒಂದು ಸ್ವಲ್ಪ ಹೆಚ್ಚಾಗೆ ನೀರು ಹಾಕಿ. ನೋಡಿ, ಈ ಥರ ಕುದಿಬೇಕು ಚೆನ್ನಾಗೆ ಸಾಂಬಾರು. ಈಗ ವಿಸಿಲ್ ಬರಲಿ, ಒಂದೆರಡು ವಿಸಿಲ್ ಆದರೆ ಸಾಕು, ಸಾಂಬಾರು ಆಗೋಗುತ್ತೆ. ನೋಡಿ, ವಿಸಿಲ್ ಬಂದಿದೆ ಫ್ರೆಂಡ್ಸ್. ನೋಡೋಣ ಸಾಂಬಾರನ್ನ. ನೋಡಿ, ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.